ರಾಮ ಆಯೆಂಗೆ ಆಯೆಂಗೆ ರಾಮ ಆಯೆಂಗೆ. ತುಂಬ ಸಲ ನಾವು ಈ ಹಾಡನ್ನು ಕೇಳಿರ್ತೀವಿ. ಆದರೆ ನಿಮ್ಗೆ ಗೊತ್ತಾ, ರಾಮಾಯಣದಲ್ಲಿ ಯಾರು ಈ ಥರ ಹಾಡನ್ನು ಹಾಡ್ತಾ ರಾಮನಿಗೋಸ್ಕರ ಅದೆಷ್ಟೋ ವರ್ಷಗಳ ಕಾಲ ನನ್ನ ಪ್ರಭು ಶ್ರೀರಾಮ ಬಂದು ನನಗೆ ದರ್ಶನ ಕೊಡ್ತಾನೆ ಅಂತ ಕಾದು ಕುಳಿತಿದ್ದು ಅಂತ? ಹೌದು, ನಾನೀಗ ನಿಮಗೆ ಹೇಳೋಕೊಟ್ಟಿರೋ ಗ್ರೇಟ್ ಪರ್ಸನಾಲಿಟಿ ಮಾತಾ ಶಬರಿ. ಇದೇ ಸ್ಥಳದಲ್ಲಿ ಮಾತಾ ಶಬರಿ ಶ್ರೀರಾಮಚಂದ್ರನಿಗೋಸ್ಕರ ಅದೆಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡ್ತಾ ಕಾದು ಕುಳಿತಿದ್ದು. ಈ ಸ್ಥಳ ಬಂದು ಪಂಪಾ ಸರೋವರದ ಹತ್ರ ಇದೆ. ಯಾವುದು ಕಿಷ್ಕಿಂಧದ ಒಂದು ಪಾರ್ಟ್ ಆಗಿತ್ತು, ಈಗ ಹಂಪಿ ಅಂತ ಕರಿತೀವಿ, ನಮ್ಮ ಕರ್ನಾಟಕದಲ್ಲೇ ಇರೋದು. ನಾವು ಮಾತಾ ಶಬರಿಗೆ ಹಿಂದಿನ ಜೀವನಕ್ಕೆ ಹೋದರೆ ಅವ್ರ ಮನೆಯಲ್ಲಿ ಅವರಿಗೆ ಮದುವೆ ಮಾಡಬೇಕು ಅಂತ ಇರ್ತಾರೆ. ಆದರೆ ಶಬರಿ ಮಾತಾ ರೆಡಿ ಇರೋದಿಲ್ಲ. ಹಾಗಾಗಿ ಅವರು ಮನೆಯಿಂದ ಎಸ್ಕೇಪ್ ಆಗಿಬಿಟ್ಟು ಮಾತಂಗ ಋಷಿ ಹತ್ರ ಬರ್ತಾರೆ. ಮಾತಂಗ ಋಷಿ ಆವಾಗಿನ ಕಾಲದ ಶ್ರೇಷ್ಠ ಮುನಿಗಳಾಗಿರ್ತಾರೆ. ಮಾತಾ ಶಬರಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತ ಗೊತ್ತಿದ್ರು ಕೂಡ ಮಾತಂಗ ಋಷಿಗಳು ತನ್ನ ಶಿಷ್ಯನಾಗಿ ಸ್ವೀಕರಿಸ್ತಾರೆ. ಯಾಕಂದರೆ ಅವರ ಗ್ರೇಟ್ ಡಿವೋಷನ್ ಮತ್ತು ಸಿನ್ಸಿಯಾರಿಟಿನ ನೋಡಿ. ಶಬರಿಯ ಸೇವೆಗೆ ಮೆಚ್ಚಿ ಮಾತಂಗ ಋಷಿಗಳು ವರವನ್ನು ಕೊಟ್ಟು ಆಶೀರ್ವದಿಸ್ತಾರೆ. ಪ್ರಭು ಶ್ರೀರಾಮಚಂದ್ರ ಇದೇ ಪ್ಲೇಸ್ನಲ್ಲಿ, ಇದೇ ಸ್ಥಳದಲ್ಲಿ ನಿನ್ನನ್ನು ಹುಡುಕೊಂಡು ಬಂದು ದರ್ಶನ ಕೊಡ್ತಾನೆ, ಅಲ್ಲಿವರೆಗೂ ಕಾಯ್ದು ಕುಳಿತಿರು ಅಂತ. ತನ್ನ ಗುರು ಮಾತಂಗರ ಮಾತಿನ ಮೇಲೆ ಭಕ್ತಿ, ಶ್ರದ್ಧೆ, ನಂಬಿಕೆಯನ್ನಿಟ್ಟು ಅದೆಷ್ಟೋ ವರ್ಷಗಳ ಕಾಲ ಮಾತಾ ಶಬರಿ ಪ್ರಭು ಶ್ರೀರಾಮಚಂದ್ರ ಬಂದೇ ಬರ್ತಾನೆ, ರಾಮ್ ಆಯೆಂಗೆ ಆಯೆಂಗೆ ಅಂತ ಕಾದು ಕುಳಿತಿರ್ತಾಳೆ. ದಿನನಿತ್ಯ ಶಬರಿ ಊರುಗೋಲಿನ ಸಹಾಯದಿಂದ ಕಾಡಿಗೆ ಹೋಗ್ತಾರೆ. ಅಲ್ಲಿ ಹಣ್ಣುಗಳನ್ನ ಕೀಳ್ತಾರೆ, ಒಂದನ್ನು ಟೇಸ್ಟ್ ಮಾಡ್ತಾರೆ. ಅದು ಸಿಹಿಯಾಗಿತ್ತು ಅಂದರೆ ಬುಟ್ಟಿ ಒಳಗಡೆ ಹಾಕೋತಾರೆ, ಅದು ಹುಳಿಯಾಗಿತ್ತು ಅಂದರೆ ಅದನ್ನು ಬಿಸಾಕ್ಬಿಡ್ತಾರೆ. ಪ್ರಭು ಶ್ರೀರಾಮ ಇವತ್ತೇ ಬರ್ತಾನೇನೋ, ಇವತ್ತೇ ಅವನಿಗೆ ಈ ಹಣ್ಣುಗಳನ್ನೆಲ್ಲ ಕೊಡಬೇಕೇನೋ ಅನ್ನೋ ರೀತಿನಲ್ಲಿ ಮಾತಾ ಶಬರಿ ಆ ಹಣ್ಣುಗಳನ್ನೆಲ್ಲ ಸಂಗ್ರಹಿಸಿಕೊಂಡು ತನ್ನ ಆಶ್ರಮಕ್ಕೆ ತಗೊಂಡು ಬರ್ತಾ ಇರ್ತಾರೆ. ಇದೇ ಮಾತಾ ಶಬರಿಯ ಡೈಲಿ ಶೆಡ್ಯೂಲ್ ಆಗಿರುತ್ತೆ. ಅದೆಷ್ಟೋ ವರ್ಷದಿಂದ ಕಾಯ್ತಾ ಇದ್ದ ದಿವಸ ಬಂದೇ ಬಿಡ್ತು. ಪ್ರಭು ಶ್ರೀರಾಮಚಂದ್ರ ಮತ್ತವನ ಸಹೋದರ ಲಕ್ಷ್ಮಣನ ಜೊತೆಗೆ ಶಬರಿಯ ಆಶ್ರಮಕ್ಕೆ ಬರ್ತಾರೆ. ಮಾತಾ ಶಬರಿ ಕೂಡ ಅವಳ ದಿನನಿತ್ಯದ ಸೇವೆನಲ್ಲಿ ನಿರತಳಾಗಿರ್ತಾಳೆ. ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ತೌ ದೃಷ್ಟ್ವಾತು ತಥಾ ಸಿದ್ಧ ಸಮುತ್ತಾಯ ಕೃತಾಂಜಲಿ ಪಾದೌ ಜಾಗ್ರಹ ರಾಮಸ್ಯ ಲಕ್ಷ್ಮಣಸ್ಯ ಚ ಧೀಮತಃ ಅಂತ. ಯಾವಾಗ ಮಾತಾ ಶಬರಿ ಪ್ರಭು ಶ್ರೀರಾಮಚಂದ್ರನನ್ನು ನೋಡ್ತಾಳೆ, ಅತಿ ಭಾವುಕಳಾಗಿ ಎರಡೂ ಕೈಗಳನ್ನು ಜೋಡಿಸಿಕೊಂಡು ಇಮ್ಮಿಡಿಯೇಟ್ಲಿ ಶ್ರೀರಾಮಚಂದ್ರನ ಪಾದಗಳನ್ನ ಅಪ್ಪಿಕೊಳ್ತಾಳೆ. ಮತ್ತು ಪಾದಗಳನ್ನ ತೊಳಿಲಿಕ್ಕೆ ನೀರನ್ನು ಕೊಡ್ತಾಳೆ. ಮತ್ತು ಕೂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರೋ ಆಸನವನ್ನು ರೆಡಿ ಮಾಡ್ತಾಳೆ. ಆಮೇಲೆ ಬೆಸ್ಟ್ ಆಫ್ ದ ಬೆಸ್ಟ್ ಕಾಡಲ್ಲಿರೋ ಹಣ್ಣನ್ನು, ಸ್ವೀಟೆಸ್ಟ್ ಆಗಿರೋ ಹಣ್ಣನ್ನು ರಾಮಚಂದ್ರನಿಗೆ ಕೊಡ್ತಾಳೆ. ಆ ಫಲ ಎಂಜಲಾಗಿದ್ದರೂ ಕೂಡ ಶ್ರೀರಾಮ ಅದನ್ನು ಅತಿ ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಈ ಸನ್ನಿವೇಶ ನಮಗೆ ಹೇಳ್ಕೊಡುತ್ತೆ, ಭಗವಂತ ನಾವು ಕೊಡೋ ಮಟೀರಿಯಲ್ ವಸ್ತುಗಳನ್ನು ಯಾವತ್ತೂ ನೋಡೋದಿಲ್ಲ, ಆದರೆ ಅದರ ಹಿಂದೆ ಇರೋ ಭಕ್ತಿ ಭಾವನೆಗಳನ್ನು ಮಾತ್ರ ನೋಡೋದು ಅಂತ. ಭಗವದ್ಗೀತೆಯಲ್ಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಹೇಳುವಂತೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಾಹೃತಂ ಅಷ್ಟಾಮಿ ಪ್ರಯತಾತ್ಮನಃ ಅಂತ. ಹಾಗಂದರೆ ಒಂದು ಎಲೆ, ಹೂವು, ಹಣ್ಣು ಅಥವಾ ಸ್ವಲ್ಪ ನೀರನ್ನು ಯಾರು ನನಗೆ ಭಕ್ತಿ ಮತ್ತು ಪ್ರೀತಿಯಿಂದ ಕೊಡ್ತಾರೆ ಅದನ್ನು ನಾನು ಸ್ವೀಕರಿಸ್ತೀನಿ ಅಂತ ಭಗವಂತ ಹೇಳ್ತಾನೆ. ಶಬರಿಯ ಭಕ್ತಿ ಸೇವೆಗಳಿಂದ ಸಂತೃಪ್ತನಾದ ಭಗವಾನ್ ಶ್ರೀರಾಮಚಂದ್ರ ಕೇಳ್ತಾನೆ, ನಿನಗೇನು ವರ ಬೇಕು ಕೇಳು ಅಂತ. ಆಗ ಶಬರಿ, ನೀನೇನಾದರೂ ವರವನ್ನು ಕೊಡಬೇಕು ಅಂತ ಇದ್ದರೆ ನನಗೆ ಒಂದೇ ಒಂದು ವರ ಬೇಕು, ಅದು ನನ್ನ ಗುರು ಮಾತಂಗ ಋಷಿಯನ್ನು ನಾನು ಎಟರ್ನಲಿ ಅಂದರೆ ಶಾಶ್ವತವಾಗಿ ಸೇವೆ ಮಾಡಬೇಕು, ಅದೊಂದೇ ವರ ನನಗೆ ಬೇಕು ಅಂತ ಕೇಳ್ತಾಳೆ. ಆಗ ಶ್ರೀರಾಮ ಮತ್ತೆ ಇನ್ನಷ್ಟು ಸಂತೃಪ್ತನಾಗಿ ಶಬರಿಗೆ ಆ ವರವನ್ನು ದಯಪಾಲಿಸ್ತಾನೆ. ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ಅನುಜ್ಞಾತಾತು ರಾಮೇಣ ಹುತ್ವಾ ಆತ್ಮಾನಂ ಹುತ ಆಶನೆ ಜ್ವಲತ್ ಪಾವಕ ಸಂಕಾಶ ಸ್ವರ್ಗಂ ಏವ ಜಗಾಮಸ. ಅಂದರೆ ಶಬರಿ ತನ್ನನ್ನು ತಾನು ಬೆಂಕಿಗೆ ಅರ್ಪಿಸ್ಕೊಳ್ತಾಳೆ ಮತ್ತು ಅವಳು ಸ್ವರ್ಗಕ್ಕೆ ಹೋಗ್ತಾಳೆ. ಎಲ್ಲಿಗೆ ಅವಳ ಗುರು ಮಾತಂಗ ಋಷಿ ಹೋಗಿದ್ದಾರೋ ಅಲ್ಲಿಗೆ ಹೋಗಿ ಸೇರ್ತಾಳೆ. ಶಬರಿ ಮಾತೆಯ ಜೀವನದಿಂದ ನಾವು 2 ಲೆಸನ್ಗಳನ್ನ ಕಲಿಬೋದು. ಒಂದು, ಯಾವತ್ತು ದೇವರು ಭಗವಂತ ನಾವು ರಿಚ್ ಇದೀವೋ, ಪೋರ್ ಇದೀವೋ, ಇಲ್ಲ ಎಜುಕೇಟೆಡ್ಡೋ, ಅನ್ಎಜುಕೇಟೆಡ್ಡೋ, ಕಪ್ಪಿದೀವೋ, ಬಿಳಿ ಇದೀವೋ, ಇಲ್ಲಾಂದರೆ ಪುರುಷನೋ, ಸ್ತ್ರೀನೋ, ನೀನು ಯಾರ ಮನೇಲಿ ಹುಟ್ಟಿದೀಯಾ, ನೀನು ಬ್ರಾಹ್ಮಣನೋ, ಕ್ಷತ್ರಿಯನೋ, ಕುಂಟನೋ, ಕುರುಡನೋ, ಕುರೂಪಿನೋ, ಇದನ್ಯಾವುದನ್ನು ಭಗವಂತ ನೋಡೋದಿಲ್ಲ. ಭಗವಂತ ನೋಡೋದು ಇವನಿಗೆ ಎಷ್ಟು ಭಕ್ತಿ ಮತ್ತು ಪ್ರೀತಿ ನನ್ನ ಮೇಲೆ ಇದೆ ಅಂತ. ಅದನ್ನು ಶಬರಿ ಮಾತಾ ಪ್ರಾಕ್ಟಿಕಲಾಗಿ ತನ್ನ ಲೈಫ್ ಮೂಲಕ ನಮಗೆ ಟೀಚ್ ಮಾಡ್ತಾ ಇದ್ದಾಳೆ. ಎರಡನೇದು ಬಂದು ಗುರುವಿನ ಮಾತಿನ ಮೇಲೆ ಬಲವಾದ ನಂಬಿಕೆ, ಶ್ರದ್ಧೆ ಮತ್ತು ಭಕ್ತಿ.
ಶಬರಿಗೆ ಗೊತ್ತಿರಲಿಲ್ಲ ಯಾವಾಗ ಪ್ರಭು ಶ್ರೀರಾಮಚಂದ್ರ ಬರ್ತಾನೆ, ಅದು ಯಾವಾಗ ದರ್ಶನ ಕೊಡ್ತಾನೆ ಅಂತ. ಅದೆಷ್ಟು ವರ್ಷಗಳ ಆದರೂ ಕೂಡ ತನ್ನ ಗುರುವಿನ ಮಾತಿನ ಮೇಲೆ ನಂಬಿಕೆ ಇದ್ದಿದ್ದರಿಂದ ಅವಳಿಗೆ ಶ್ರೀರಾಮನ ದರ್ಶನವಾಗುತ್ತೆ. ಇದಕ್ಕೆ ಶಬರಿಯ ಗುಹೆ ಅಂತ ಕರಿತೀವಿ, ಎಲ್ಲಿ ಶಬರಿ ವಾಸಿಸ್ತಾ ಇದ್ಲು. ಇದು ಪಂಪಾ ಸರೋವರದ ಹತ್ತಿರ ಬರುತ್ತೆ. ನಾವೆಲ್ಲರೂ ತುಂಬ ಭಾಗ್ಯಶಾಲಿಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಭಗವಂತ ಪ್ರಭು ಶ್ರೀರಾಮಚಂದ್ರನ ಇಬ್ಬರು ಶ್ರೇಷ್ಠ ಪರಮ ಭಕ್ತರು ಜನ್ಮ ತಾಳಿದ್ದು ಇದೇ ಭೂಮಿನಲ್ಲೇ. ಒಂದು ಮಾತಾ ಶಬರಿಯಾದರೆ ಇನ್ನೊಬ್ಬರು ಭಕ್ತ ಶಿರೋಮಣಿ ಹನುಮಂತ ಆಂಜನೇಯ ಮುಖ್ಯ ಪ್ರಾಣ. ಇದೇ ಕಿಷ್ಕಿಂದ ಹಂಪಿ ಅಂತ ಏನು ಕರಿತೀವಿ, ಇದೇ ಕರ್ನಾಟಕದಲ್ಲೇ ಇವರಿಬ್ಬರು ಕೂಡ ಜನ್ಮ ತಾಳಿದ್ದು. ಸೊ ಯಾವಾಗ ನೀವು ಹಂಪಿಗೆ ಹೋಗ್ತೀರಾ ಆಗ ಈ ಇಬ್ಬರು ಶ್ರೇಷ್ಠ ಭಕ್ತರ ದರ್ಶನವನ್ನು ತಗೊಂಡು ಅವರಿಗೆ ನಿಮ್ಮಲ್ಲಿರೋ ಸಾಗರದಷ್ಟು ಭಕ್ತಿಯಲ್ಲಿ ಒಂದೇ ಒಂದು ಹನಿಯಷ್ಟು ಭಕ್ತಿನಾದರೂ ನನಗೆ ಕೊಡಿ ಅಂತ ಬೇಡ್ಕೊಳ್ಳೋದನ್ನು ಮರಿಬೇಡಿ.